ನಮಸ್ಕಾರ ಕನ್ನಡಿಗರೇ, ವೆಲ್ಕಮ್ ಟು ಪಿ ಡಿ ಟಾಕ್ಸ್ ಯೂಟ್ಯೂಬ್ ಚಾನಲ್. ಏನು ಮ್ಯಾಚ್ ಗುರು ನಿನ್ನೆದು. KKR ನೀಡಿದ 175 ರನ್ ಟಾರ್ಗೆಟ್ನ ನಮ್ಮ RCB ಹುಡುಗರು ಕೇವಲ 16.2 ಓವರ್ಗಳಲ್ಲಿ ಚಚ್ಚಿ ಬಿಸಾಕಿದ್ರು. ಮೊದಲ ಮ್ಯಾಚಲ್ಲಿ ಏನೇನಾಯಿತು ಅಂತ ಒಂದು ಸಲ ನೋಡ್ಕೊಂಬರೋಣ ಬನ್ನಿ. ಮೊದಲು ಟಾಸ್ ಗೆದ್ದು ಬೌಲಿಂಗ್ ಆಯ್ದುಕೊಂಡ ನಮ್ಮ RCB ಹೊಸ ಕ್ಯಾಪ್ಟನ್ ರಜತ್ ಪಟಿದಾರ್. KKR ಪರವಾಗಿ ಓಪನರ್ ಆಗಿ ಕಣಕ್ಕಿಳಿದಿದ್ದು ಕ್ವಿಂಟನ್ ಡಿಕಾಕ್ ಮತ್ತು ಸುನಿಲ್ ನಾರಾಯಣ್. ಬಿಡುಗರು ಸೆಕೆಂಡ್ ಬಾಲಲ್ಲೇ ಕ್ವಿಂಟನ್ ಡಿಕಾಕ್ ಒಂದು ಸರಿಯಾಗಿ 4 ಹೊಡೆದ. ಅದಾದಮೇಲೆ ಇನ್ನೇನು ಒಳ್ಳೆ ಟಚ್ಚಲ್ಲಿದ್ದಾರೆ ಗುರು, ಶುರು ಹಚ್ಕೊತಾರೆ ಇವರು ಅಂದ್ಕೊಳ್ಳೋಷ್ಟರಲ್ಲಿ ನೆಕ್ಸ್ಟ್ ಬಾಲ್ ಕ್ಯಾಚ್ ಡ್ರಾಪು ಗುರು ಸುಯೇಶ್ ಶರ್ಮಾಯಿಂದ. ಇನ್ನೇನು ಒಳ್ಳೆ ಲೈಫ್ ಸಿಕ್ತು, ಸರಿಯಾಗಿ ರುಕ್ತಾನೆ ಡಿಕಾಕ್ ಅಂದ್ಕೊಂಡೆ. 4th ಬಾಲಲ್ಲೇ ಇನ್ಸೈಡ್ ಎಜ್ಜಿಗೆ ಕ್ಯಾಚ್ ಕೊಟ್ಬಿಟ್ಟ ಜಿತೇಶ್ ಶರ್ಮಾ ಒಂದು ಒಳ್ಳೆ ಕ್ಯಾಚ್ ಹಿಡಿದ್ಬಿಟ್ಟು ಒನ್ ಡೌನ್ ಬಂದಿದ್ದು ಅಜಿಂಕ್ಯ ರಹಾನೆ. ಬಿಡುಗರು ಫಸ್ಟ್ 3 ಓವರಲ್ಲಿ ಕೇವಲ 9 ರನ್ ಕೊಟ್ಟ RCB ಬೌಲರ್ಸ್ಗಳು. ಬಿಡು RCB ಬಾಲಿಂಗ್ ಏನು ಇಷ್ಟು ಸಖತ್ತಾಗಿ ಆಗ್ತಾವ್ರಲ್ಲ ಅಂದ್ಕೊಂಡ್ವಿ. 4th ಓವರಲ್ಲಿ ಸ್ಟಾರ್ಟ್ ಮಾಡಿದ್ರು ಗುರು ಅಜಿಂಕ್ಯ ರಹಾನೆ ರುಬ್ಬಿದ್ರು ಸಿಕ್ದಾರ್ನ ಸರಿಯಾಗಿ ರುಬ್ಬಿದ್ರು. ಫಸ್ಟ್ 3 ಓವರಲ್ಲಿ 9 ರನ್ ಹೊಡೆದಿದ್ದ KKR ಅವರು ನೆಕ್ಸ್ಟ್ 3 ಓವರಲ್ಲಿ 51 ರನ್ ಹೊಡೆದ್ರು. ಪವರ್ ಪ್ಲೇಯಲ್ಲಿ 60 ರನ್, 1 ವಿಕೆಟ್ ಅಷ್ಟಕ್ಕೆ. ಅಂದ್ಕೊಂಡ್ವಿ ನಮ್ಮ ಹಳೆ RCB ಬಾಲಿಂಗ್ ಕತೆ ಮತ್ತೆ ಶುರುವಾಗೋಯ್ತು ಗುರು. ಇನ್ನೇನು 200+ ಟಾರ್ಗೆಟ್ ಫಿಕ್ಸು, ಚೇಸ್ ಮಾಡೋಕ್ಕೆ ಕಷ್ಟ ಇದೆ ಈಡನ್ ಗಾರ್ಡನಲ್ಲಿ ಅಂದ್ಕೊಂಡೆ. ಸೆಕೆಂಡ್ ವಿಕೆಟ್ಗೆ ಅಜಿಂಕ್ಯ ರಹಾನೆ ಮತ್ತು ಸುನಿಲ್ ನಾರಾಯಣ್ ಸೇರ್ಬಿಟ್ಟು ಬರೋಬ್ಬರಿ 103 ರನ್ಗಳ ಪಾರ್ಟ್ನರ್ಶಿಪ್ ಆಡಿದ್ದು. ಒಂದು ಕಡೆಯಿಂದ ಅಜಿಂಕ್ಯ ರಹಾನೆ ಹೊಡಿತವ್ರೆ, ಒಂದು ಕಡೆಯಿಂದ ಸುನಿಲ್ ನಾರಾಯಣ್ ಚಸ್ತವ್ರೆ. ಬೇಡ ಅವರು ಇವತ್ತು ನಮ್ಮ RCB ಬೌಲರ್ಸ್ಗಳ ಕತೆ ದೇವರೇ ಕಾಪಾಡಬೇಕು ಅಂದ್ಕೊಂಡು. ಸುನಿಲ್ ನಾರಾಯಣ್ 170 ಸ್ಟ್ರೈಕ್ ರೇಟ್ನಲ್ಲಿ ಬರೋಬ್ಬರಿ 26 ಬಾಲಿಗೆ 44 ರನ್ ಹೊಡೆದಿದ್ದು. ಕತ್ತಾಗಾಡ್ತಾ ಇದ್ದ ಸುನಿಲ್ ನಾರಾಯಣ್ ವಿಕೆಟ್ ರಸಿಕ್ ಸಲಾಮ್ ಕೊನೆಗೂ ತೆಗ್ದ ಗುರು. ಅದಾದಮೇಲೆ ನೆಕ್ಸ್ಟ್ ಓವರಲ್ಲೇ ನಮ್ಮ ಮತ್ತೆ ಅಜಿಂಕ್ಯ ರಹಾನೆ ವಿಕೆಟ್ ಇದ್ದಿದ್ದು. 180 ಸ್ಟ್ರೈಕ್ ರೇಟೊಂದಿಗೆ 31 ಬಾಲಲ್ಲಿ 56 ರನ್ ಹೊಡೆದು ಅಜಿಂಕ್ಯ ರಹಾನೆ ಔಟ್ ಆಗ್ತಾರೆ. ವೆಂಕಟೇಶ್ ಅಯ್ಯರ್ಗೆ 23+ ಕ್ರೋರ್ ಕೊಟ್ಟು ಪುನಃ KKR ಅವ್ರು ಪರ್ಚೇಸ್ ಮಾಡಿದ್ದು ಆಕ್ಷನಲ್ಲಿ. ಆದರೆ ವೆಂಕಟೇಶ್ ಅಯ್ಯರ್ ಫಸ್ಟ್ ಮ್ಯಾಚಲ್ಲಿ ಏನೂ ನಡೀಲಿಲ್ಲ. ಕೃಣಾಲ್ ಪಾಂಡ್ಯ ವಿಕೆಟ್ ಒಪ್ಪಿಸಿ ಹೋದರು. ಫಸ್ಟ್ 6 ಓವರಲ್ಲಿ 60 ರನ್ ಹೊಡೆಸ್ಕೊಂಡಿದ್ದ ನಮ್ಮ RCB ಬೌಲರ್ಸ್ಗಳು ನೆಕ್ಸ್ಟ್ 10 ಓವರಲ್ಲಿ ಹೊಡೆಸ್ಕೊಂಡಿದ್ದು ಕೇವಲ 85 ರನ್ನು. ಅದು 5 ಇಂಪಾರ್ಟೆಂಟ್ ವಿಕೆಟ್ಗಳನ್ನ ತೆಗೆದ್ರು. ನಾರಾಯಣ್ ಮತ್ತು ರಹಾನೆ ಭರ್ಜರಿ ಶತಕದ ಆಟದ ಜೊತೆಗೆ ರಘುವಂಶಿ ಡೀಸೆಂಟ್ ನಾಕ್ನಿಂದ KKR 20 ಓವರಲ್ಲಿ 175 ರನ್ ಟಾರ್ಗೆಟ್ನ RCBಗೆ ನೀಡ್ತು. RCB ಪರವಾಗಿ ಬಾಲಿಂಗ್ ನೋಡೋಕ್ಕೆ ಬಂದರೆ ಕೃಣಾಲ್ ಪಾಂಡ್ಯ ಒಳ್ಳೆ 7.2 ಎಕನಾಮಿಯೊಂದಿಗೆ 4 ಓವರಲ್ಲಿ 29 ರನ್ ಕೊಟ್ಟು 3 ವಿಕೆಟ್ ತೆಗೆದ್ರು. ಇಂಪಾರ್ಟೆಂಟ್ 3 ವಿಕೆಟ್ ಅಂತಲೇ ಹೇಳ್ಬೋದು. ಅದಾದಮೇಲೆ ಹೆಝಲ್ವುಡ್ 4 ಓವರಲ್ಲಿ 22 ರನ್ ಕೊಟ್ಬಿಟ್ಟು 2 ವಿಕೆಟ್ನ ತೊಗೊಂಡ್ರು. ನಮ್ಮ ಯಶ್ ದಯಾಳ್ 3 ಓವರು 25 ರನ್ನು 1 ವಿಕೆಟ್ಟು. ಯಶ್ ದಯಾಳ್ ಇನ್ನೊಂದು ಓವರ್ ಏನು ಕುಳಿಸಿದ್ರು ಅಂತಲೇ ಅರ್ಥ ಆಗಲಿಲ್ಲ ಅವರು. ಸುಯೇಶ್ ಶರ್ಮಾಗೆ 1 ಓವರ್ ಕಡಿಮೆ ಮಾಡ್ಬೋದಿತ್ತು, ಇಲ್ಲ ಅಂದರೆ ರಸಿಕ್ ಸಲಾಮ್ಗೆ 1 ಓವರ್ ಕಡಿಮೆ ಮಾಡ್ಬೋದಿತ್ತು. ಬಿಡಿ, ಒಟ್ಟಿನಲ್ಲಿ ಗೆದ್ರಲ್ಲ. ರಸಿಕ್ ಸಲಾಮ್ 3 ಓವರಲ್ಲಿ 35 ರನ್ ಕೊಟ್ಟು 1 ವಿಕೆಟ್ ತೆಗೆದು ಕಾಸ್ಟ್ಲಿ ಬೌಲರ್ ಆದರು. ಅದ್ರ ಜೊತೆಗೆ ಅತಿ ದುಬಾರಿ ಬೌಲರು ಸುಯೇಶ್ 4 ಓವರಲ್ಲಿ 47 ರನ್ ಕೊಟ್ಟು 1 ವಿಕೆಟ್ ತೆಗೆದುಕೊಟ್ಟಿದ್ದು. ಅದು 1 ವಿಕೆಟ್ ಇಂಪಾರ್ಟೆಂಟ್ ವಿಕೆಟ್ ಗುರು. ಈ 47 ರನ್ ಹೊಡ್ಸ್ಕೊಂಡಿದ್ದು 1 ವಿಕೆಟ್ ತೆಗೆದಿದ್ಯಾ, ಇಲ್ಲ ಅಂದರೆ ಇನ್ನೂ 47 ಚಚ್ಚಿರೋ ರಸಲ್ಲಿ ಇದ್ದಿದ್ರೆ. ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಮಾಡೋಕ್ಕೆ ಬಂದ ನಮ್ಮ RCB ಓಪನಿಂಗ್ ಜೋಡಿ ವಿರಾಟ್ ಕೊಹ್ಲಿ ಮತ್ತು ಸಾಲ್ಟ್ 4ನೊಂದಿಗೆ ಭರ್ಜರಿ ಸ್ಟಾರ್ಟ್ ಮಾಡಿದ್ರು ಗುರು. ಫಸ್ಟ್ ಓವರ್ನಲ್ಲಿ 12 ರನ್ ಬಾರಿಸ್ತು ಒಳ್ಳೆ ಸ್ಟಾರ್ಟ್ ಪಡ್ಕೊಂಡ RCB ಅವರು. 4th ಓವರಲ್ಲಿ ವರುಣ್ ಚಕ್ರವರ್ತಿಗೆ 3 4 ಮತ್ತು 1 6 ಹೊಡೆದು ಸಾಲ್ಟು 21 ರನ್ ಹೊಡೆದ್ರು ಗುರು ಅವರಲ್ಲಿ ಇಬ್ಬರು ಸೇರಿಬಿಟ್ಟು. 5th ಓವರಲ್ಲಿ ನಮ್ಮ ಕಿಂಗ್ ಕೊಹ್ಲಿ ಅವರು ಬ್ಯಾಕ್ ಟು ಬ್ಯಾಕ್ಸ್ ಬೆಂಕಿ 6 ಗುರು ಸ್ಟ್ರೈಟಲ್ಲಿ. ಅದ್ರ ಮೂಲಕ 5th ಓವರಲ್ಲಿ 17 ರನ್ ಹೊಡೆದ್ರು. RCB ಪವರ್ ಪ್ಲೇನಲ್ಲಿ ಬರೋಬ್ಬರಿ 81 ರನ್ ಫಾರ್ ನೋ ಲಾಸ್. ಸ್ಟಾರ್ಟಿಂಗಿಂದನೇ RCB ಅವರು KKR ಮೇಲೆ ಡಾಮಿನೇಟ್ ಮಾಡ್ಕೊಂಬಂದರು. ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಜೋಡಿ 95 ರನ್ಗಳ ಪಾರ್ಟ್ನರ್ಶಿಪ್ನ ಕಲೆ ಹಾಕಿದ್ರು. ಸಾಲ್ಟು 56 ರನ್ನು 31 ಬಾಲಲ್ಲಿ ಹೊಡೆದ್ಬಿಟ್ಟು 9th ಓವರಲ್ಲಿ ಔಟ್ ಆದರು. ಅದಾದಮೇಲೆ ಒನ್ ಡೌನ್ ಆಗಿ ಬಂದಿದ್ದು ನಮ್ಮ ಕನ್ನಡಿಗ ದೇವದತ್ ಪಡಿಕ್ಕಲ್. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಿದ್ದು ಗುರು, ಇಂಪ್ಯಾಕ್ಟೇ ಮಾಡಲಿಲ್ಲ. 10 ಬಾಲಿಗೆ 10 ರನ್ ಹೊಡೆದು ನಾರಾಯಣ್ಗೆ ವಿಕೆಟ್ ಒಪ್ಪಿಸಿ ಹೋದರು.
ನೆಕ್ಸ್ಟ್ ಬಂದಿದ್ದು ನಮ್ಮ RCBಯ ಹೊಸ ಕ್ಯಾಪ್ಟನ್ ರಜತ್ ಪಟಿದಾರ್. 15ನೇ ಓವರಲ್ಲಿ ಹರ್ಷಿತ್ ರಾಣಾಗೆ ಹೊಡೆದ್ರು ಗುರು. 4 ಟುಡಿ 4 ಸಾಕಾಗಿ ಹೊಡೆದ್ರು. 16 ಬಾಲಲ್ಲಿ 34 ರನ್ನು. ಸೂಪರ್ ಸ್ಟ್ರೈಕರ್ ಆಫ್ ದ ಮ್ಯಾಚ್ ರಜತ್ ಪಟಿದಾರ್. 212 ಸ್ಟ್ರೈಕ್ ರೇಟಲ್ಲಿ 16 ಬಾಲಲ್ಲಿ 34 ರನ್ ಹೊಡೆದು ವೈಭವ್ ಅವರಾಗೆ ವಿಕೆಟ್ ಒಪ್ಸಿ ಹೋದರು. ಅದಾದಮೇಲೆ ಬಂದಿದ್ದು ನಮ್ಮ ಲಿವಿಂಗ್ಸ್ಟನ್. ಜಸ್ಟ್ 5 ಬಾಲಲ್ಲಿ 2 4 1 6 ಹೊಡೋ ಮೂಲಕ ಫಿನಿಶಿಂಗ್ ಟಚ್ ಕೊಟ್ಟು RCBಗೆ ಗೆಲುವಿನ ದಡ ಮುಟ್ಟಿಸಿದ್ರು. ಕೇವಲ 16.2 ಓವರ್ಗಳಲ್ಲಿ RCB 175 ರನ್ಗಳನ್ನು ಚೇಸ್ ಮಾಡೋದ್ರ ಮೂಲಕ ಮೊದಲನೇ ಪಂದ್ಯವನ್ನು ಗೆದ್ದು ಅಭಿಮಾನಿ ದೇವರುಗಳಿಗೆ ಅರ್ಪಿಸಿದ್ದಾರೆ. ಅದಲ್ಲದೆ ನಮ್ಮ ಕಿಂಗ್ ಕೊಹ್ಲಿ ಅವರು 36 ಬಾಲಲ್ಲಿ 59 ನಾಟ್ಔಟ್ ಅವರು 163 ಸ್ಟ್ರೈಕ್ ರೇಟ್ನೊಂದಿಗೆ ಕಿಂಗ್ ಕೊಹ್ಲಿ KKR ಅವ್ರದ 1000 ರನ್ಗಳ ಸರ್ದಾರನಾದರು. ಮ್ಯಾನ್ ಆಫ್ ದ ಮ್ಯಾಚ್ ಬಂದುಬಿಟ್ಟು ನಮ್ಮ ಈ ಎಡಗೈ ಸ್ಪಿನ್ನರ್ ಕುರ್ನಾಲ್ ಪಾಂಡ್ಯ. ಇಂಪಾರ್ಟೆಂಟ್ 3 ವಿಕೆಟ್. ಅಜಿಂಕ್ಯ ರಹಾನೆ, ರಿಂಕು ಸಿಂಗ್ ಮತ್ತು ವೆಂಕಟೇಶ್ ಅಯ್ಯರ್ ಇಂಪಾರ್ಟೆಂಟ್ 3 ವಿಕೆಟ್ನ ತಗೊಂಡ್ರು. ರೂಪೆ ಆನ್ ದ ಗೋ ಫಾರ್ ಫಿಲ್ ಸಾಲ್ಟ್. ಬೆಂಕಿ ಬ್ಯಾಟಿಂಗರು. 180 ಸ್ಟ್ರೈಕ್ ರೇಟಲ್ಲಿ ಬೆಂಕಿ ಬ್ಯಾಟಿಂಗ್ ಆಡ್ಬಿಟ್ಟು RCBಗೆ ಒಂದು ಒಳ್ಳೆ ಸಾಲಿಡ್ ಓಪನಿಂಗ್ ಕೊಟ್ಟರು. ಇದೇ ಥರ ಪ್ರತಿದಿನ ಕ್ರಿಕೆಟ್ ವೀಡಿಯೋಸ್ ಅಪ್ಡೇಟ್ಸ್ ನಿಮಗಾಗಿ ತೊಗೊಂಬರ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ ನಾಳಿನ ವೀಡಿಯೋದಲ್ಲಿ.